ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನಿಖಿಲ್ ಸ್ನ್ಯಾಕ್ಸ್ ಸೆಂಟರ್. ಗೆಳೆಯರೆ, ಇದು 16th ಕ್ರಾಸ್ ಪೈಪ್ಲೈನ್ ರೋಡ್, BHEL ಮಿನಿ ಕಾಲೋನಿ, ಮಲ್ಲಸಂದ್ರ, ಟಿ ದಾಸರಳ್ಳಿ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ವಡಾ ಪಾವ್, ಕಚೋರಿ, ಸಮೋಸ ಹಾಗೆ ಬಾದಾಮ್ ಪೂರಿ ತುಂಬನೇ ಸ್ಪೆಷಲ್ ಆಗಿರ್ತವೆ. ಒಮ್ಮೆ ಬನ್ನಿ, ಇಲ್ಲಿ ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವ್ರೆಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ನೀವು ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಈಗ ಕಚೋರಿ ರೆಡಿ ಮಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಕಚೋರಿ ಒಳಗಡೆ ಮಸಾಲೆ ಎಲ್ಲ ತುಂಬಿಟ್ಟು ನೋಡಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ತಾರೆ. ತುಂಬಾ ಸಖತ್ತಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. नमस्ते सर. नमस्ते नमस्ते, बोलिए सर. आपका नाम? मेरा नाम है अतुल पांडे. सर, आप अभी क्या लिया सर? अभी सर मैंने यहाँ से समोसा लिया, कचौड़ी लिया और जलेबी गरम देखा तो वो ले लिया. ओके. हाँ, और एक लौंग लता लिया. ये सर टेस्ट सर मेरे हिसाब से जो बेंगलोर में समोसा मिलता है, मुझे यहाँ का टेस्ट एकदम नॉर्थ इंडियन लगता है. ओके. इस वजह से मैं यहीं पे आता हूँ खाने के लिए, अगर समोसा खाना हो, कचौड़ी खाना हो तो. अभी जैसे जलेबी मैंने बहुत दिन के बाद देखा यहाँ पे. ओके. तो मैंने टेस्ट किया, टेस्ट करने के बाद फील हुआ कि नहीं है वाकई जलेबी अपनी तरफ वाली है, तो मैंने एक पाव जलेबी भी ले ली. ओके. तो ले दे के यहाँ पे जो फील आता है मुझे एकदम नॉर्थ वाला ही आता है. साउथ का समोसा थोड़ा डिफरेंट होता है, यहाँ का एकदम अलग फ्लेवर रहता है. ओके. इस वजह से, और क्वालिटी भी इनकी अच्छी है, खाने में भी टेस्टी है. क्या क्या टेस्ट किया सर यहाँ पे? अब मेरे हिसाब से तो मैंने सब कुछ टेस्ट किया. अभी जरूरत होती तो ऑर्डर भी दे देता हूँ. तो इनका समोसा है, इनकी कचौड़ी है. बड़ा पाव तो खैर उतना पसंद नहीं करता, लेकिन मुझे समोसा, कचौड़ी और लौंग लता इनका ओके तीनों वाकई पसंद है. और रेगुलर आता रहता सर? रेगुलर नहीं, लेकिन खाना होता है तो मैं यहीं आता हूँ. बाकी जगह जाना हो खाने के लिए तो मैं अवॉइड करता हूँ. समोसा खाना है तो ओके, मैं फिर यहीं से लेके जाता हूँ. बाकी जगह समोसा सिर्फ नाम के लिए है, लेकिन खाने के लिए इन्हीं की दुकान परफेक्ट है. ओके. इनकी क्वालिटी अच्छी है, बनाने का तरीका भी इनका अच्छा है, और प्रेम से बनाते भी हैं पूरी फैमिली मिलके लोग. कभी कभी तो लड्डू बनाते हैं, गुलाब जामुन भी बनाते हैं, लेकिन वो किसी फेस्टिवल में ही बनाएंगे. तो मेरे हिसाब से क्वालिटी और टेस्ट ओके, सब कुछ परफेक्ट है. ओके. आप खाएंगे तो खुद ही आपको पता चलेगा. हमारा चैनल सब्सक्राइबर्स और व्यूअर्स को क्या बोलेगा सर? यही बोलूंगा कि अगर समोसा खाना हो तो दासरल्ली पाइपलाइन के जस्ट आगे निखिल स्नैक सेंटर पे आइए. बढ़िया आपको मस्त समोसा, कचौड़ी, लौंग लता ऐसे लगेगा कि एकदम घर का बना हुआ है. जो टेस्ट आपको चाहिए, रियल समोसा चाहिए, तो निखिल स्नैक्स आइए. मैं यही कहना चाहता हूँ, जो समोसा खाने वाले, कचौड़ी खाने वाले लवर्स हैं. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ನೇಹಿತರೆ, ಇಲ್ಲಿನ ಎಲ್ಲ ತಿಂಡಿಗಳು ತುಂಬನೇ ಸಖತ್ತು ಟೇಸ್ಟಿಯಾಗಿರ್ತವೆ. ನೋಡಿ, ಮನೆಯಲ್ಲಿ ಮಾಡಿರೋ ಥರನೇ ಇರ್ತವೆ. ಇಲ್ಲಿ ನೋಡಿ ಆಂಟಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬನೇ ಸಖತ್ ಟೇಸ್ಟ್ ಆಗಿರುತ್ತೆ. ಒಂದ್ಸಾರಿ ಬನ್ನಿ, ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ನಿಮಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಸಮೋಸ ರೆಡಿ ಮಾಡ್ತಾ ಇದ್ದಾರೆ. ಸಮೋಸ ಒಳಗಡೆ ಫಿಲ್ಲಿಂಗ್ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ತಾರೆ. ಆಮೇಲೆ ಅದನ್ನ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜನ ಕಸ್ಟಮರ್ಸ್ ಎಲ್ಲ ನಿಂತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಪಾರ್ಸಲ್ ಕೂಡ ತುಂಬಾನೇ ಜಾಸ್ತಿ ತಗೊಂಡು ಹೋಗ್ತಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಶಿಲ್ಪಾ ಅಂತ. ಏನ್ ತಗೊಂಡ್ರಿ ಮೇಡಮ್ ಇವಾಗ?
ಸಮೋಸ ತಗೊಳಕ್ ಬಂದಿದ್ವಿ. ಓಕೆ, ಹೇಗಿದೆ ಮೇಡಮ್ ಟೇಸ್ಟ್? ವೆರಿ ಗುಡ್, ನೈಸ್ ಟೇಸ್ಟ್. ತುಂಬಾ ವರ್ಷಗಳಿಂದ ತಗೊಂತಾ ಇದೀವಿ. ಆಕ್ಚುಲಿ ನಾನು ಇದು ಫ್ಯಾನ್ ಈ ಸಮೋಸಾಗೆ. ಇವನ್ ಜಿಲೇಬಿ ಕೂಡ ಚೆನ್ನಾಗಿರುತ್ತೆ. ಏನೇನ್ ಟೇಸ್ಟ್ ಮಾಡಿದ್ರೆ ಮೇಡಮ್? ಸಮೋಸ, ಜಿಲೇಬಿ, ಅದ್ ನೇಮ್ ಗೊತ್ತಿಲ್ಲ, ನಾರ್ತ್ ಸೈಡ್ ಸ್ವೀಟ್, ಅದು ಸಕ್ಕರೆ ಪಾಕದ ಅದು. ಓಕೆ, ಬಾದಾಮ್ ಪೂರಿ ಅಂತ. ಯಾವ್ದು ತುಂಬಾ ಇಷ್ಟ ಆಯ್ತು ಮೇಡಮ್? ನನಗೆ ಸಮೋಸ ಅಂದ್ರೆ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತಾ? ರೆಗ್ಯುಲರ್ ಬರ್ತಾ ಇರ್ತೀರಾ? ಹೌದು, ರೆಗ್ಯುಲರ್ ತುಂಬಾ ವರ್ಷ ತಗೊಂತಾ ಇದೀನಿ. ಇವನ್ ಹಳೆ ಅಂಗಡಿ ಇದ್ದಾಗ ನಾನು ತಗೊಂತಾ ಇದ್ದೆ ಅದು. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಮೇಡಮ್? ವಿಸಿಟ್ ಮಾಡಿ, ನೀವು ಟೇಸ್ಟ್ ಮಾಡಿ, ಚೆನ್ನಾಗಿದೆ, ಮತ್ತೆ ಮತ್ತೆ ಬರ್ತಾ ಇರ್ತೀರಾ. ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ವಡಾಪಾವ್ಗೆ ಬೇಕಾಗುವಂತ ವಡಾನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ನೋಡೋಣ. ಇಲ್ಲಿ ನಾವು ವಡಾಪಾವ್, ಸಮೋಸ, ಕಚೋರಿ, ಹಾಗೆ ಬಾದಾಮ್ ಪೂರಿ ಇವೆಲ್ಲ ಟೇಸ್ಟ್ ಮಾಡಿದ್ವಿ ಫ್ರೆಂಡ್ಸ್. ನನಗಂತೂ ತುಂಬಾನೇ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಬನ್ನಿ, ನೀವು ಏನು ಟೇಸ್ಟ್ ಮಾಡಿದ್ರಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ನೋಡಿ, ವಡಗಳು ಏನು ಸಖತ್ ಕಾಣ್ತಾ ಇದೆ ಅಲ್ವಾ? ನೋಡಿ, ಈಗ ಸಮೋಸನ ಎಣ್ಣೆನಲ್ಲಿ ಫ್ರೈ ಮಾಡೋದಕ್ಕೆ ಆಗ್ತಾ ಇದ್ದಾರೆ. ಫ್ರೆಶ್ ಆಗಿ ಅವತ್ತಿಂದ ಅವತ್ತೇ ಮಾಡಿ ಕೊಡ್ತಾರೆ ಸ್ನೇಹಿತರೆ. ನೋಡಿ ಏನು ಸಖತ್ ಕಾಣ್ತಾ ಇದೆ ಸಮೋಸಗಳು. ನೋಡೋದಕ್ಕೆ ಎಷ್ಟು ಸಖತ್ ಕಾಣ್ತಾ ಇದೆ ಅಲ್ವಾ? ನೋಡಿ, ಕಸ್ಟಮರ್ಸ್ ಎಲ್ಲ ಎಷ್ಟು ಜನ ಟೇಸ್ಟ್ ಮಾಡ್ತಾನೆ ಇದ್ದಾರೆ, ಆರ್ಡರ್ ಕೊಡ್ತಾ ಇದ್ದಾರೆ, ಟೇಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ವಡಾಪಾವ್ ಕೊಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. बनी फ्रेंड्स ಈಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ತೆ ಸರ್, आपका नाम? बबलू। क्या लिया सर आपने अभी? जलेबी। कैसे है टेस्ट? बहुत अच्छा है सर। ओके, हाँ टेस्टी है। कचौड़ी भी बहुत अच्छा है इधर का। कचौड़ी? ओके। बड़ा पाव, हाँ वो भी उसका बहुत स्वादिष्ट है। ओके। समोसा भी ठीक है उसका। इधर एक भी दुकान नहीं है, इतना फेवरेट है ओके, इसलिए हम लोग इधर ही आता है खाने के लिए। अब कौन सा अच्छा लगा सर आपको? हमको सर कचौड़ी बहुत फेवरेट है इधर का। कचौड़ी, जलेबी कचौड़ी दोनों बहुत अच्छा लगा। दोनों बहुत टेस्टी है। हमारा पूरा आदमी इधर ही आता। बार बार आता रहता है? बार बार डेली आता है इधर। डेली? हाँ, हर रोज का काम। ಇಷ್ಟೊಂದು ರುಚಿಯಾಗಿರುವ ಸಮೋಸ, ಕಚೋರಿ, ವಡಾಪಾವ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್? ಟಿ ದಾಸರಳ್ಳಿ ಪೈಪ್ಲೈನ್ ರೋಡ್, BHEL ಮಿನಿ ಕಾಲೋನಿ, ಮಲ್ಲಸಂದ್ರ, ಟಿ ದಾಸರಳ್ಳಿ. ಇಲ್ಲಿ ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ನೋಡಿ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಟೇಸ್ಟ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲ ಬಂದು ಇಲ್ಲಿ ಟೇಸ್ಟ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ವಿಜಯ್ ಅಂತ. ಸರ್ ಏನ್ ತಗೊಂಡ್ರಿ ಇವಾಗ? ಈಗ ವಡಾಪಾವ್ ತೊಡಿದೀನಿ ಸರ್. ಓಕೆ. ಇಲ್ಲಿ ಹೇಗಿದೆ ಸರ್? 13 ಇಯರ್ಸ್ ಇಂದ ರೆಗ್ಯುಲರ್ ಕಸ್ಟಮರ್. ಓಕೆ. ಈ ಅಂಗಡಿ ಮುಂಚೆ ಅಲ್ಲಿ ಇತ್ತು, ಈಗ ಇಲ್ಲಿ ಶಿಫ್ಟ್ ಆಗಿದೆ. ನಾವ್ ಎಲ್ಲಿ ಶಿಫ್ಟ್ ಆದ್ರೆ ಈ ಅಂಗಡಿ ಬಿಟ್ಟು ಬೇರೆ ಕಡೆ ಅಂತ ಹೋಗಲ್ಲ. ನನ್ ಕ್ಲೋಸ್ ಫ್ರೆಂಡ್ ಅಂಗಡಿ ಬೇರೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಈ ದಾಸರಳ್ಳಿ ಸರೌಂಡಿಂಗ್ಸ್ ಎಲ್ಲೂ ಈ ತರ ಟೇಸ್ಟ್ ಸಿಗಲ್ಲ. ಸೊ ಎಲ್ರು ಟ್ರೈ ಮಾಡ್ಬೇಕು ಅಂತ ನಾನು ಹೇಳಕ್ಕೆ ಸರ್. ಏನೇನು ಟೇಸ್ಟ್ ಮಾಡಿದ್ದೀರಾ ಸರ್? ಸರ್ ಇಲ್ಲಿ ವಡಾಪಾವ್ ಇದೆ, ಕಚೋರಿ ಇದೆ, ಬಾದಾಮ್ ಪುರಿ ಇದೆ, ಮತ್ತೆ ಬ್ರೆಡ್ ಪಕೋಡ ಇದೆ, ಜಿಲೇಬಿ ಇದೆ. ನಾವೆಲ್ಲ ಇಲ್ಲಿ ಟೇಸ್ಟ್ ಮಾಡಿದೀವಿ, ಎಲ್ಲಾನು ಟೇಸ್ಟ್ ಮಾಡಿದೀವಿ, ಎಲ್ಲಾನು ಚೆನ್ನಾಗಿದೆ. ಬಟ್ ಮಿನಿಮಮ್ ಪ್ರೈಸ್ ಇದೆ, ಆರಾಮಾಗಿ ಪ್ರೈಸ್ ಕೊಟ್ಟು ತಿನ್ಬೋದು. ಎಲ್ಲರೂ ಟೇಸ್ಟ್ ಮಾಡ್ಬೋದು ಸರ್, ಚೆನ್ನಾಗಿದೆ, ಟ್ರೈ ಮಾಡಿ. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್? ಇದ್ರಲ್ಲಿ ಎಲ್ಲಾನು ಇಷ್ಟ. ಕಚೋರಿ ಮಾತ್ರ ಸ್ವಲ್ಪ ಸಖತ್ತಾಗಿರುತ್ತೆ. ಕಚೋರಿ ನೆಕ್ಸ್ಟ್ ಬಿಟ್ರೆ ಇನ್ನೆಲ್ಲ ಐಟಮ್ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಏನ್ ಹೇಳಕ್ ಬಯಸ್ತೀರಾ ಸರ್?
ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಯಾರ ಹತ್ರದಲ್ಲಿದ್ದವರು ಮತ್ತೆ ದೂರದಲ್ಲಿದ್ದವರು ಒಂದ್ಸಲ ಬಂದು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ, ನೆಕ್ಸ್ಟ್ ನೀವು ಇಲ್ಲಿಂದಾನೆ ಕಂಟಿನ್ಯೂ ಮಾಡ್ತೀರಾ. ಬನ್ನಿ ಫ್ರೆಂಡ್ಸ್, ಈಗ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ರಾಘವೇಂದ್ರ ಅಂತ. ಸರ್, ಏನ್ ತಗೊಂಡ್ರಿ ಇವಾಗ? ಈಗ ನಾನು ಸಮೋಸ ತಗೊಂಡಿದ್ದೀನಿ, ಮೊದಲು ಕಚೋರಿ ಟ್ರೈ ಮಾಡಿದ್ದೀನಿ, ಆಮೇಲೆ ಇಲ್ಲಿ ವಡಪಾವ್ ತಿಂದಿದ್ದೀನಿ. ಹೇಗಿದೆ ಸರ್ ಟೇಸ್ಟ್? ಟೇಸ್ಟ್ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಮಂತ್ಲಿ ಒನ್ಸ್ ಬರ್ತೀವಿ ಇಲ್ಲಿ. ಅಂದ್ರೆ ಒಂದ್ಸಲ ಬಂದ್ರೆ ಮತ್ತೆ ಬರ್ಬೇಕು ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ, ಪ್ರೈಸ್ ತುಂಬಾ ರೀಸನೇಬಲ್ ಇದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಓಕೆ, ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ಇಲ್ಲಿ? ನನ್ಗೆ ಕಚೋರಿ ತುಂಬಾ ಇಷ್ಟ ಆಯ್ತು. ಕಚೋರಿ ಇದು ಒಂಥರ ಮಸ್ಟ್ ಟ್ರೈ ಅನ್ಬೋದು, ತುಂಬಾ ಚೆನ್ನಾಗಿದೆ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಬರ್ತಾ ಇರ್ತೀವಿ ಸರ್. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ಸರ್, ಇಲ್ಲಿ ಒಳ್ಳೆ ಚಾಟ್ ಇದೆ, ಇಲ್ಲಿ ನೇಬರರ್ಸ್ ಇದನ್ನ ಒಂದ್ಸಲ ಟ್ರೈ ಮಾಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ ಅಂತ ಹೇಳಕ್ ಬಯಸ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್, ಸಿ ಯು.